ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಗುರುವಾರದ ವ್ಲಾಗನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿತ್ತು, ಹಾಗಾಗಿ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡಿಕೊಟ್ಟು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ರಾಯರ ಪೂಜೆ ಮಾಡ್ತಾ ಇದ್ದೀನಿ. ಗುರುವಾರ ಅಂತಂದರೆ ಒಂಥರ ಸ್ಪೆಷಲ್. ಪೂಜೆ ಆದರೆ ಒಂಥರ ಸಮಾಧಾನ. ರಾಯರದ್ರಲ್ಲೂ ಹೂ ಕೊಟ್ಟರು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಡೀ ದಿನ ಆ ಎನರ್ಜಿನೇ ಬೇರೆ. ಏನು ಮಾಡ್ತಾಯಿದ್ಯಾ? ಪಾಪನ ಹಿಡ್ಕೊಂಡ್ಬಿಟ್ಟಿದ್ಯಾ? ಏನು ಪಾಪನ ಹೆಸ್ರೇನು? ಹಾಂ ಹಾಂ ಅಲ್ಲೋಡು ಕರ ಕೂಗ್ತೈತೆ. ನಮ್ಮ ಸೋನು ಎಲ್ಲವಾ? ಇನ್ನೊಂದೇನು ಅಂತಂದರೆ ನಿಮಗೆ ಹೇಳೋದನ್ನ ಮರ್ತೆ, ನಾಯಿ ಬಂದಿದ್ದಕ್ಕೆ ಎದ್ರಿ ಬರ್ತಾ ಇದ್ದಾಳೆ. ಸೋನು ಏನಾದ ಅಂತ ಗೊತ್ತಿಲ್ಲ. 3 ದಿನ ಆಯಿತು. ಸೋನು ಎಲ್ಲಮ್ಮ? 3 ದಿನ ಆಯಿತು ಸೋನು ಬಂದೇ ಇಲ್ಲ. ಏನಾಯಿತು ಅಂತ ಏನೂ ಗೊತ್ತಿಲ್ಲ. ತೋಟಕ್ಕೆ ಹಸು ಜೊತೆ ಹೋಗಿತ್ತು, ಅಲ್ಲಿ ಹಸು ಕಟ್ಟು ಬಂದಿದ್ವಿ. ಏನೋ ನಗಾಡ್ತಿದ್ಯಾ? ಸೋನು ಬಂದೇ ಇಲ್ಲ. ಅದು ಬೇರೆ ಬೇಜಾರಾಗ್ತಾ ಇದೆ. ಅದು ಯಾಕೋ ನಾಯಿ ಸಾಕೋದಕ್ಕೇ ಇತ್ತೀಚೆಗೆ ಬೇಜಾರು. ರೀಸನ್ ಇಷ್ಟೇ, ಸಾಕಿದ್ದೇನಾದ್ರೂ ಒಂದು ಆಗಿ ಹೋಗ್ತಾ ಇದೆ. ಒಂದು ಆಕ್ಸಿಡೆಂಟಾಗಿ ಸಾಯಿತು, ಒಂದು ತಾನಾಗೆ ಮನೆ ಬಿಟ್ಟು ಹೋಯ್ತು. ಇದು ಕೂಡ ಹೋಯಿತು. ಅದು ಮೋಸ್ಟ್ಲಿ ಇದ್ದಿದ್ರೆ, ಅಂದರೆ ಚೆನ್ನಾಗಿದ್ದಿದ್ರೆ ಗ್ಯಾರಂಟಿ ಬಂದಿರೋದು. ಅದು ಏನೋ ಆಗಿದೆ ಅಂತ ಅನಿಸುತ್ತೆ, ಅದಕ್ಕೇ ಬಂದಿಲ್ಲ. ಅದೆಲ್ಲ ಮಗನೇ ಇಲ್ಲಿ ಎಷ್ಟುದ್ದಾಗಿದೆ ನೋಡೋದು. ಕೀಳಬಾರ್ದು, ಎಲ್ಲ ಕೀಳಬಾರ್ದು. ಅದು ಬೇರೆ ಕಿತ್ಕೊಂಡು ಬಂದರೆ ಮುಗೀತು. ಇಲ್ಲಿ ಅದು ಕಿತ್ತೋದ್ರೆ ಮುಗೀತು. ಬಾಯ್ ಮಾಡು. ಬಾಯ್. ಹಾಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಕೆಲಸ ಮುಗಿಸ್ಕೊಂಡು ಇವಾಗ ತೋಟಕ್ಕೆ ಬಂದಿದ್ದೆ. ತಗರಿಕಾಯಿ ಕುಯ್ಕೊಂಡು ಹೋಗೋಣ ಅಂತ. ತಗರಿಕಾಯಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಈ ಕಡೆ ಸ್ವಲ್ಪ ಒಂದು ಜಾಸ್ತಿ ಹಾಕಿಲ್ಲ, ಒಂದು 10-12 ಗಿಡ ಹಾಕಿರ್ಬೋದು ಅಷ್ಟೇ. ಈ ಕಡೆ ಸ್ವಲ್ಪ ಇದೆ, ಆ ಕಡೆ ಸ್ವಲ್ಪ ಇದೆ. ಅದೇನು ಇವಾಗ ಹೂವಾಗಿದೆ. ಎರಡೂ ಒಟ್ಟಿಗೆ ಬಂದಿದ್ರೆ ಕಷ್ಟ ಆಗಿರೋದು. ಯಾವುದನ್ನು ಕುಯ್ಕೊಳ್ತೀರಾ ಯಾವುದನ್ನು ಬಿಡ್ತೀರಾ ಅನ್ನೋ ಥರ ಆಗ್ಬಿಡೋದು. ಇದು ಇವಾಗೆಲ್ಲ ಖಾಲಿ ಆಗೋ ಅಷ್ಟರಲ್ಲಿ ಆ ಕಡೆದೆಲ್ಲ ಕಾಯಿ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ದಿನ ಹಸಿ ಕಾಯಿ ತಿನ್ಬೋದು ಅಲ್ವಾ. ಮನೆಗೆ ತೊಗೊಂಡು ಹೋಗ್ತೀನಿ, ತಿಂಡಿಗೆ ಹಾಕ್ತೀನಿ, ಸಾಂಬಾರ್ಗೆ ಹಾಕ್ತೀನಿ. ಎಲ್ಲದರಲ್ಲೂ ಆಲ್ಮೋಸ್ಟ್ 80% ಇಲ್ಲೆಲ್ಲ ಕುಯ್ದಿದ್ದೀನಿ. ತಗರಿಕಾಯೇ ಇರುತ್ತೆ. ಅಂದರೆ ಇದು ಯಾವಾಗಲೂ ಸಿಗಲ್ವಲ್ಲ, ಸೀಸನಲ್ಲಲ್ವ, ಸಿಕ್ತಾಗ ತಿಂದುಬಿಡೋದು. ಹಸು ಕಟ್ಟೋದಿತ್ತು, ಹಾಗಾಗಿ ತೋಟಕ್ಕೆ ಬಂದಿದ್ದೆ. ಬೆಳ್ಳಕ್ಕಿ ಹಸಿನ ಪಕ್ಕದಲ್ಲೇ ಕೂತಿತ್ತು. ನಾನು ಹೋದ ತಕ್ಷಣ ಆರೋಯ್ತು. ಎಷ್ಟು ಚೆನ್ನಾಗಿರ್ತವೆ. ಪಕ್ಕಕ್ಕೆ ಹೋದ ತಕ್ಷಣ ನಾವು ಇರೋದಿಲ್ಲ, ಆರೋಗ್ತವೆ. ಸಿಕ್ಕಾಪಟ್ಟೆ ಭಯ ಅಂತ ಅನಿಸುತ್ತೆ ಅವಕ್ಕೂ. ಹಸು ಕಟ್ಟೋದಿತ್ತು, ಹಾಗಾಗಿ ನೋಡಿ ಇಲ್ಲೊಂದಿದೆ, ಅಲ್ಲಿ ಮೇಲ್ಗಡೆ 2 ಇದೆ. 2 ಕೂಡ 3 ಕೂಡ ಕಟ್ಟಿ ನೀರು ಕುಡಿಸಿ ಮತ್ತೆ ವಾಪಸ್ ಮನೆಗೆ ಹೋಗೋದು, ಮತ್ತು ಸಂಜೆ ತೋಟಕ್ಕೆ ಬರೋದು. ಹಸು ಸಾಕೋದು ಅಂತ ಅಂತೀವಿ, ಯಾವುದು ಕೂಡ ಈಸಿ ಅಲ್ಲ. ಎಲ್ಲದಕ್ಕೂ ಕೂಡ ಅದರದ್ದೇ ಆದಂತಹ ಟೈಮ್ ಕೊಡಬೇಕು. ಜಾಸ್ತಿ ಹೊತ್ತು ಬಿಸಿಲಲ್ಲಿದ್ರೂ ಕೂಡ ಅವಕ್ಕೆ ಬೇಗನೆ ಕಾಯಿಲೆ ಆಗಿಬಿಡುತ್ತೆ. ಟೈಮಿಗೆ ಸರಿಯಾಗಿ ಮೇವು, ನೀರು, ಸಗಣಿ ತೆಗಿಯೋದಾಗಿರ್ಬೋದು, ಹಾಲು ಕರಿಯೋದಾಗಿರ್ಬೋದು, ಬೂಸ ಇಡೋದು, ಅದರದ್ದು ಎಷ್ಟು ಇನ್ಕಮ್ ಇರುತ್ತೋ ಕಷ್ಟ ಕೂಡ ಅಷ್ಟೇ ಇರುತ್ತೆ. ಯಾವ ಕೆಲಸನೂ ಕೂಡ ಈಸಿ ಅಲ್ಲ. ಅದರಲ್ಲೂ ನಾನಿವಾಗ ನೋಡಿರೋ ಹಾಗೆ ರೈತರ ಕೆಲಸ ಈಸಿ ಅಲ್ಲವೇ ಅಲ್ಲ. ತುಂಬಾ ಕಷ್ಟ ಇದೆ. ಹಾಲು ದುಡ್ಡು ಕೊಟ್ಟು ತೊಗೊಂಡು ಬರಬೇಕಾದ್ರೆ ಅಂದ್ಕೊಳ್ತೀವಿ, ಅಯ್ಯೋ 1 ಲೀಟ್ರಿಗೆ ಇಷ್ಟು ದುಡ್ಡು ಕೊಡಬೇಕಾ ಅಂತ. 1 ಲೀಟ್ರ್ ಹಾಲು ಕರಿಯೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಹಸು ಸಾಕ್ತವ್ರಿಗೆ ಗೊತ್ತು. ಹಾಗೆ ಸೋನೆ ಬರ್ತಾಯಿತ್ತು. ಹಾಗಾಗಿ ತೋಟದಿಂದ ಮನೆಗೆ ಬೇಗನೆ ಬಂದೆ, ಸೋನೆ ಬಂತು ಅಂತ. ಈಗಂತೂ ವೆದರ್ ಹೇಗಾಗ್ಬಿಟ್ಟಿದೆ ಅಂದರೆ ನಾವು ಊಟಿಲಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಸಲ. ಅಷ್ಟು ಚಳಿ ಆಗ್ತಾ ಇರುತ್ತೆ, ಆಚೆಗೆ ಬರೋದಕ್ಕೇ ಆಗ್ತಾ ಇರೋದಿಲ್ಲ. ಏನಾದರೂ ಚಳಿಗೆ ತಿನ್ನಬೇಕಂತ ಅನ್ನಿಸ್ತಾನೆ ಇರುತ್ತೆ. ನಮಗೆ ಎಷ್ಟು ಅನಿಸುತ್ತೆ ಅಂತ ಆದಮೇಲೆ ಮಕ್ಕಳಿಗೆ ಎಷ್ಟು ಅನಿಸ್ಬೋದಲ್ವ. ಹಾಗಾಗಿ ಬೋಟಿ ಎಣ್ಗಾಕಿ ಕೊಡ್ತಾ ಇದ್ದೀನಿ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ. ಪ್ಯಾಕೆಟಲ್ಲಿರುವಂತಹ ಚಿಪ್ಸ್ ಎಲ್ಲದಕ್ಕೂ ಕೊಡೋದಕ್ಕಿಂತ ಇದು ಒಂದು ಸಲ ಬೆಸ್ಟ್ ಅಂತ ನನಗೆ ಅನಿಸಿತ್ತು, ಹಾಗಾಗಿ ತಂದಿಟ್ಕೊಂಡಿದ್ದೆ. ಆಮೇಲೆ ಅನ್ನಿಸ್ತು ಇದನ್ನು ಹೇಗೆ ಮಾಡಿರ್ತಾರೋ ಯಾರಿಗೆ ಗೊತ್ತು. ಅದಕ್ಕಿಂತ ಮನೇಲೇ ಮಾಡ್ತಾರಲ್ಲ, ಹಪ್ಳ, ಸಂಡಿಗೆ, ಚಕ್ಲಿ, ಕೋಡ್ಬಳೆ, ಅಂದರೆ ಚಕ್ಲಿ ಎಲ್ಲ ಎಣ್ಣೆಗೆ ಹಾಕೋ ಥರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ, ಆ ಥರದ್ದು ಮಾಡಿಕೊಟ್ರೆ ಬೆಸ್ಟ್ ಅಂತ ಅನಿಸ್ತು. ಅಂದರೆ ಇದನ್ನು ಯಾವ ಥರ ಮಾಡಿರ್ತಾರೆ ಗೊತ್ತಿರಲ್ವಲ್ಲ, ಹಾಗಾಗಿ ಅಷ್ಟು ಸೇಫ್ ಇರಲ್ಲ ಅಂತ ನನಗೆ ಅನಿಸುತ್ತೆ. ನನ್ನ ಮಕ್ಕಳಿಗೆ ಹೇಗೆ ಅಂತಂದರೆ, ನನ್ನ ಮಗಳು ಏನಾದರೂ ಎಣ್ಣೆಗೆ ಹಾಕ್ತಾಯಿದ್ದೀನಿ ಅಥವಾ ಏನಾದರೂ ಸ್ವೀಟ್ ಐಟಮ್ ಮಾಡ್ತಾಯಿದ್ದೀನಿ ಅಂದರೆ ಅವಳಿಗೆ ಟೇಸ್ಟ್ ಮಾಡೋ ತನಕ ಸಮಾಧಾನ ಇರೋದಿಲ್ಲ. ಅಲ್ಲೇ ಕಾಯ್ಕೊಂಡು ನಿಂತಿರ್ತಾಳೆ. ಎಣ್ಣೆ ಅಲ್ವಾ, ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ ಹತ್ರಕ್ಕೆ ಬಂದರೆ ಅಂತ. ಹಾಗಾಗಿ ಸ್ವಲ್ಪ ದೂರದಲ್ಲೇ ಕೂರಿಸಿರ್ತೀನಿ. ಅಂದರೆ
ಗ್ಯಾಸ್ ಅಂದ್ರೂ ಭಯನೇ, ಎಣ್ಣೆ ಅಂದ್ರೂ ಭಯನೇ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಫುಲ್ ಕೈ ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿರ್ತೀನಿ. ಅವ್ರಿಗೆ ಹಾಕ್ಕೊಟ್ಟೆ. ಲಡ್ಡುಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಸಂಜೆ ಟೈಮ್ ಏನಾದ್ರೂ ಕೊಟ್ಟರೆ. ಪ್ರತಿದಿನ ಆಯಿಲ್ ಫುಡ್ ಅಂತೂ ಕೊಡೋದಿಲ್ಲ. ಫ್ರೂಟ್ಸ್ ಏನಾದ್ರೂ ಕೊಟ್ರೂ ಈ ಟೈಮಲ್ಲಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಚಳಿ ಅಲ್ವಾ, ಏನಾದ್ರೂ ಅವ್ರಿಗೆ ಬೇರೆ ಥರ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಬೂಟಿ ಎಲ್ಲ ತಿಂದು ಆಟ ಆಡಿಲ್ಲ. ನನ್ನ ಮಗಳು ನೋಡಿ ಎಷ್ಟು ನೀಟಾಗಿ ಬಟ್ಟೆ ಫೋಲ್ಡ್ ಮಾಡಿದ್ದಾಳೆ ಅಂತ ಅಂದರೆ ನಾನು ಯಾವ ಥರ ಫೋಲ್ಡ್ ಮಾಡ್ತೀನಿ ಅದೇ ಥರ ಮಾಡಿದ್ದಾಳೆ. ಇನ್ನೊಂದು ಚೂರು ಚೆನ್ನಾಗಿ ಮಾಡ್ಬೋದೇನೋ ಮಾಡಿದರೆ ನಾನು ಅಷ್ಟೇ. ಅವಳ ಬಟ್ಟೆ ಎಲ್ಲ ಪೂರ್ತಿ ಅವಳೇ ಫೋಲ್ಡ್ ಮಾಡ್ತಾಳೆ ಅಲ್ವಾ ಬಂಗಾರಿ? ಇಷ್ಟನಾ ನಿಂಗೆ? ನೋಡಿ ಅದು ಉಲ್ಟಾ ಆಗಿದೆ, ಅದನ್ನು ಸೀದಾ ಮಾಡ್ತಾ ಇರೋದು. ಅದನ್ನು ಹಾಗೆ ಫೋಲ್ಡ್ ಮಾಡಲ್ಲ, ಅದನ್ನು ಸರಿ ಮಾಡಿ ನಂತರ ಫೋಲ್ಡ್ ಮಾಡೋದು. ಲಡ್ಡು ದಡ್ಡಿ ಲಡ್ಡು ದಡ್ಡಿ. ಏನಮ್ಮ ಸಂಡೆ ಮಂಡೆ ಹೇಳು, ಮತ್ತೆ ನೀನು ಜಾಣೆ ಅಂತ ಒಪ್ಕೊಂತೀನಿ. ಹಾಂ, ಲಡ್ಡು ಗುಡ್ ಗರ್ಲ್. ಎಲ್ಫರ್ ಏನು ಬರುತ್ತೆ? ಎಲ್ಫರ್ ಎಮ್ಮಲ್ಲ, ಎಲ್ಫರ್ ನಿಂದು. ಎಲ್ಫರ್ ಏನು? ಲಯನ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ತುಂಬ ದಿನ ಆಗಿತ್ತು ಗೋಲ್ಗಪ್ಪ ಮಾಡಿ, ಹಾಗಾಗಿ ಗೋಲ್ಗಪ್ಪ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಮನೇಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಬಳಸಿ ಈಸಿಯಾಗಿ ಟೇಸ್ಟಿಯಾಗಿ ಗೋಲ್ಗಪ್ಪ ಮಾಡ್ಬೋದು ಹೊರಗಡೆ ತಿನ್ನೋದಕ್ಕಿಂತ. ನನಗೇನು ಅಂತಂದರೆ ಅವ್ರು ಹೇಗೆ ಮಾಡಿರ್ತಾರೋ ಅನ್ನೋದೊಂದು ಭಯ ಇರುತ್ತೆ, ಹಾಗೆ ಅದು ಹೈಜಿನಿಕ್ ಆಗಿರುತ್ತೋ ಇಲ್ವೋ ಅಂತ. ಹಾಗಾಗಿ ನಂಗೆ ಅಷ್ಟೊಂದೇನು ಗೋಲ್ಗಪ್ಪ ಇಷ್ಟ ಆಗೋದಿಲ್ಲ. ತುಂಬ ಅಂದರೆ ತುಂಬಾ ಕಡಿಮೆ ನಾನು ಹೊರಗಡೆ ತಿನ್ನೋದು ಗೋಲ್ಗಪ್ಪನ. ಗೋಬಿ ಒಂದು ಇಷ್ಟಪಟ್ಟು ತಿಂತೀನಿ, ಅದೇನು ಅಂತ ಗೊತ್ತಿಲ್ಲ. ಗೋಲ್ಗಪ್ಪ ತಿನ್ನಬೇಕು ಅಂತ ಅಷ್ಟೊಂದೇನು ಅನಿಸೋದಿಲ್ಲ. ಹಾಗಾಗಿ ಈಸಿಯಾಗಿ ಆಗುತ್ತೆ, ಮನೇಲೇ ಮಾಡೋಣ ಅಂತ ಅಂದ್ಕೊಂಡು ಆದಷ್ಟು ಹೊರಗಡೆ ತಿನ್ನೋದನ್ನು ಕಮ್ಮಿ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಂತೂ ಸ್ಟಾಪ್ ಮಾಡಿಲ್ಲ, ಬೇಗನೆ ಸ್ಟಾಪ್ ಮಾಡೋದಕ್ಕಾಗೋದು ಇಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಇವತ್ತು ಗೋಲ್ಗಪ್ಪ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು, ನನ್ನ ಮಕ್ಕಳಿಗೂ ಇಷ್ಟ, ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮನೆ ಹಿಂದೆ ಬಂದಿದೆ, ಅಲ್ಲಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಗಿಡಗಳು ತೋರಿಸ್ತಾ ಇರ್ತೀನಲ್ಲ ಅದೇ ಜಾಗ. ಪುದೀನ ಬೇಕಿತ್ತು, ಹಾಗಾಗಿ ಪುದೀನ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಬಂದೆ. ಪುಟ್ಟಾಣ ಗಿಡ ಅಲ್ಲ, ಪುದೀನ. ಹಾಗೆ ಇದನ್ನು ಅವತ್ತಿಂದ ಹೇಳ್ಬೇಕು ಅಂತಿದ್ದೆ, ನಂಗೆ ನೆನಪಿರಲಿಲ್ಲ. ಏನು ನೋಡಿ, ಇದು ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂತ. ತುಂಬ ಚೆನ್ನಾಗಿದೆ. ಇದನ್ನು ಹಾಕಿ ಒಂದು ವರ್ಷದ ಮೇಲಾಯಿತು ಈ ಗಿಡಗಳು ಹಾಕಿ. ಇದು ಮತ್ತು ಇದು ನಾನು ಅಂದ್ಕೊಂಡೆ ನೆಲಕ್ಕೆ ಹಾಕೋಣ, ನಾವೇನೇ ಪಾಟಲ್ಲಿ ನೀರು ಗೊಬ್ಬರ ಏನೇ ಹಾಕಿದ್ರೂ ಭೂಮಿಗೆ ಹಾಕ್ದಂಗೆ ಆಗೋಲ್ಲ, ನೆಲಕ್ಕೆ ಹಾಕೋಣ ಅವಾಗ ಚೆನ್ನಾಗಿ ಹೂ ಬಿಡುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಇದು ಪಾಯ್ಸನ್ ಅಂತೆ. ಹೂವು ಏನಾದ್ರೂ ತಿಂದರೆ ಅಥವಾ ನೀರಲ್ಲಿ ಏನಾದರೂ ಮಿಕ್ಸ್ ಆಗಿರೋದನ್ನು ನಾವು ಕುಡಿದ್ರೆ ಅದು ಪಾಯ್ಸನ್ ಆಗುತ್ತೆ, ಒಳ್ಳೆಯದಲ್ಲ ಅಂತ ಹೇಳಿದರು. ಹಾಗಾಗಿ ನೆಲಕ್ಕೆ ಹಾಕೋದು ಬೇಡ ಅಂತ ಅಂದ್ಕೊಂಡು ಹಾಗೆ ನಿಲ್ಲಿಸಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದು ಮತ್ತು ಅದು ಎರಡೂ ಕೂಡ ನಾನು ಕೂಡ ಫೋನಲ್ಲೇ ನೋಡಿದ್ದು, ಹಾಗಾಗಿ ನಿಮಗೆ ಗೊತ್ತಿದ್ದರೆ ತಿಳಿಸಿ. ಪಾಯ್ಸನ್ ಆಗುತ್ತೆ ಅಂತ ಗಿಡ ಕಿತ್ತಾಕೋಣ ಅಂತ ಅಂದ್ಕೊಂಡೆ. ನಿಜನೋ ಸುಳ್ಳು ಪೂರ್ತಿಯಾಗಿ ಗೊತ್ತಿಲ್ಲ, ಹಾಗಾಗಿ ಗೊತ್ತಿಲ್ಲದೆ ಕಿತ್ತಾಕೋದು ಬೇಡ ಅಂತ ಅಂದ್ಕೊಂಡು ಹಾಗೆಯೇ ಪಾಕೆಟಲ್ಲೇ ಬಿಟ್ಟಿದ್ದೀನಿ. ಬೆಳಗ್ಗೆನೇ ಬಟಾಣಿಗಳು ನೆನೆ ಹಾಕಿಟ್ಟಿದ್ದೆ. ಇವಾಗ ಆಲೂಗೆಡ್ಡೆ ಸಿಪ್ಪೆ ತೆಗೆದು ಚೆನ್ನಾಗಿ ಎರಡನ್ನೂ ತೊಳೆದು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ತೀನಿ. ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. ಒಂದು 3 ವಿಷಲ್ ಕೂಗಿಸ್ಕೊಳ್ತೀನಿ. ಪಾನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು, ಸ್ವಲ್ಪ ಜೀರಿಗೆ, ಕಾಳು ಮೆಣಸು ಹಾಕ್ತಾಯಿದ್ದೀನಿ. ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ. ಇದನ್ನು ಇವಾಗ ಸೋಸ್ಕೊಳ್ಳೋದು. ಕೆಲವರು ಸೋಸ್ತೆ ಹಾಗೆ ಮಾಡ್ತಾರೆ, ನಂಗೆ ಹಾಗೆ ಮಾಡಿದರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅದನ್ನು ನೀಟಾಗಿ ಸೋಸ್ಕೊಳ್ತೀನಿ. ಈ ಕಡೆ ಚಾಪರ್ಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಟ್ಟಿದ್ದೀನಿ. ಅದನ್ನು ಸಣ್ಣದಾಗಿ ಚಾಪ್ ಮಾಡೋಣ ಅಂತ. ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚಾಪರು. ನಾನು ಕೂಡ ಆನ್ಲೈನಲ್ಲೇ ತರಿಸಿದ್ದು. ಫಸ್ಟು ಯೂಸ್ ಆಗೋಲ್ಲ ಅಂತ ಅಂದ್ಕೊಂಡು ತೊಗೊಳ್ಬೇಕು ಅಂದ್ಕೊಂಡು ಸುಮ್ಮನಿದ್ದೆ. ನಂತರ ಎಲ್ಲರೂ ವೀಡಿಯೋದಲ್ಲಿ ಹಾಕಿರ್ತಾರಲ್ಲ, ಹೇಗಿರುತ್ತೆ ನಾನು ನೋಡಬೇಕು ಅಂತ ಅಂದ್ಕೊಂಡು ತರಿಸ್ದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವೇನಾದ್ರೂ ತೊಗೊಳ್ಬೇಕು ಅಂತಿದ್ರೆ ತೊಗೊಳ್ಬಹುದು. ಕ್ವಾಲಿಟಿ ಇನ್ನೊಂದು ಸ್ವಲ್ಪ ಅದು ಬೌಲ್ ಇದೆಯಲ್ಲ, ಅದು ಗಟ್ಟಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಎಲ್ಲದೂ ಚೆನ್ನಾಗಿದೆ. ಇವಾಗ ಪಾನಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋದು. ರುಚಿಗೆ ಬೇಕಾಗುವಷ್ಟು ಉಪ್ಪು, ಪೆಪ್ಪರ್ ಪೌಡರು, ಸ್ವಲ್ಪ ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ.
ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ, ಗರಂ ಮಸಾಲ, ಚಾಪ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಸ್ವಲ್ಪ ಹಾಕ್ಕೊಳ್ಳೋದು. ಕೊನೆಯದಾಗಿ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋದು. ಪಾನಿ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿದ್ರೂ ಕೂಡ ಆ ಥರ ಅನಿಸೋದೇ ಇಲ್ಲ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ, ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಕೊಂಡು ಇಷ್ಟು ಸಣ್ಣದಾಗಿ ಚಾಪ್ ಮಾಡಿದೆ. ಬಟ್ ಇನ್ನು ಸ್ವಲ್ಪ ದಪ್ಪ ಇರಬೇಕಿತ್ತು, ಆವಾಗ ಇನ್ನೂ ಚೆನ್ನಾಗಿರೋದು. ಅದು ಅಷ್ಟು ತಿನ್ನುವಾಗ ಸಿಗ್ತಾನೆ ಇರಲಿಲ್ಲ. ಆ ಥರ ಅಷ್ಟು ಪೂರ್ತಿ ಸಣ್ಣದಾಗಿ ಚಾಪ್ ಆಗಿತ್ತು. ಇನ್ನು ಸ್ವಲ್ಪ ದಪ್ಪ ಚಾಪ್ ಹಾಕಿದ್ದಿದ್ರೆ ಚೆನ್ನಾಗಿರೋದು. ಆಲೂಗೆಡ್ಡೆ ಬಟಾಣಿ ಬೇಯಿಸ್ಕೊಂಡಿದ್ವಲ್ಲ, ಅದಕ್ಕೆ ರಸ ತೆಗೆದಿದ್ದೀನಿ, ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ಉಪ್ಪು, ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋದು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಸ್ಟಫಿಂಗ್ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಖಾರ ಪುಡಿ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ, ಪಾನಿಲೂ ಕೂಡ ಖಾರ ಇರುತ್ತೆ. ಜಾಸ್ತಿ ಖಾರ ಆದರೆ ನನ್ನ ಮಕ್ಕಳು ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪ ಖಾರ ಹಾಕಿದ್ದೀನಿ. ನಿಮಗೆ ಟೇಸ್ಟಿನ ತಕ್ಕನಾಗಿ ನೀವು ಹೇಗೆ ಬೇಕಾಗಿ ಹಾಕ್ಕೊಳ್ಬಹುದು. ನೋಡಿ, ಈಗ ರುಚಿಯಾದಂತಹ ಗೋಲ್ಗಪ್ಪ ರೆಡಿ ಆಯಿತು. ಎಲ್ಲರೂ ಕೂಡ ಗೋಲ್ಗಪ್ಪ ಮಾಡ್ತಾರೆ, ಅದರಲ್ಲೇನು ಸ್ಪೆಷಲ್ ಅಂತ ನೀವು ಅನ್ಬಹುದು. ಹೌದು, ಎಲ್ಲರೂ ಕೂಡ ಗೋಲ್ಗಪ್ಪ ಮಾಡ್ತಾರೆ. ನನ್ನ ಸ್ಟೈಲು ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಲು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಇದರಲ್ಲಿ ವ್ಲಾಗಲ್ಲಿ ಏನು ಇಷ್ಟ ಆಗ್ತಾಯಿದೆ ಅದನ್ನು ಕೂಡ ಕಮೆಂಟ್ ಮಾಡಿ. ಏನು ಇಷ್ಟ ಆಗಿಲ್ಲ ಅದನ್ನು ಕೂಡ ಕಮೆಂಟ್ ಮಾಡಿ. ಅದನ್ನು ಆದಷ್ಟು ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.